ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಸಮಗ್ರ ಕೃಷಿಯ ಒಂದು ಅವಿಭಾಜ್ಯ ಅಂಗ ಅಂತಂದರೆ ಪ್ರಾಣಿಗಳನ್ನು ಸಾಕೋದು. ಸಾಮಾನ್ಯವಾಗಿ ಪ್ರತಿಯೊಂದು ರೈತರು ಸಹಿತ ಒಂದೆರಡು ಹೈನುಗಾರಿಕೆಗೋಸ್ಕರ ಹಾಲಿಗೋಸ್ಕರ ಅಂತ ಅಂದ್ಕೊಂಡು ಹಸುಗಳನ್ನು ಸಾಕಿರ್ತಾರೆ. ಕೆಲವೊಂದಿಷ್ಟು ನಾಟಿ ಕೋಳಿಗಳನ್ನು ಸಾಕ್ತಾರೆ, ಕುರಿಗಳನ್ನು ಸಾಕೋರಿದ್ದಾರೆ, ಟಗರನ್ನು ಸಾಕೋರಿದ್ದಾರೆ. ಅದೇ ರೀತಿ ಜೇನುಪೆಟ್ಟಿಗೆ ಇಟ್ಟವರಂತೂ ಕೊಡಗಲ್ಲಿ ಸಾಮಾನ್ಯವಾಗಿ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿ ನಮ್ಮ ಗಣೇಶ್ ತಿಮ್ಮಯ್ಯ ಸರ್ ಕೂಡ ಹೊರತಲ್ಲ, ಅವರು ಸಹಿತವ ತಮ್ಮದು ಮುಖ್ಯ ಬೆಳೆಗಳಾಗಿರುವಂತಹ ಕಾಫಿ ಇರಬಹುದು, ಮೀನು ಸಾಕಾಣಿಕೆ ಇರಬಹುದು, ಕಾಳುಮೆಣಸು ಇರಬಹುದು, ಅಡಿಕೆ ಇರಬಹುದು, ಅದರ ಜೊತೆಗೆ ಬೇರೆ ಪ್ರಾಣಿಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಅವರು ತಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾಟಿ ಕೋಳಿಗಳನ್ನು ಇಟ್ಕೊಂಡಿದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಪಶುಸಂಗೋಪನೆಯನ್ನು ಮಾಡ್ತಾಯಿದ್ರಾಗಿರ್ತದೆ. ದನಕರುಗಳಿದ್ದು ಸದ್ಯಕ್ಕೆ ಈಗ 2-3 ದನಕರುಗಳನ್ನಷ್ಟೇ ಸಾಕ್ಕೊಂಡು ತಮಗೆ ಬೇಕಾಗಿರೋಷ್ಟೇ ಹಾಲುಗಳನ್ನು ತೊಗೊತಾ ಇದ್ದಾರೆ. ಅಲ್ಲಿ ಫಾರೆಸ್ಟ್ರಿ ಕಾಲೇಜ್ ಜೊತೆ ಸ್ನೇಹ ಆದಾಗಿಂದ ಜೇನುಪೆಟ್ಟಿಗೆ ಕೂಡ ಇಡ್ತಾ ಇದ್ದಾರೆ. ಸೊ ಇವತ್ತಿನ ಕಂತಿನಲ್ಲಿ ಒಟ್ಟಾರೆ ಈ ಸಮಗ್ರ ಕೃಷಿಯಲ್ಲಿ ಪ್ರಾಣಿ ಸಾಕಾಣಿಕೆ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಾವು ನಿನ್ನ 2 ಕಾರ್ಯಕ್ರಮದಲ್ಲಿ ಮೊದಲು ನಿಮ್ಮ ಪರಿಚಯ ಮಾಡ್ಕೊಂಡ್ವಿ, ಆಮೇಲೆ ನಿಮ್ಮದು ಇಲ್ಲಿ ಭಾಳ ಮುಖ್ಯವಾಗಿ ಭಾಳ ಅದ್ಭುತವಾಗಿ ಮಾಡಿರುವಂತಹ ಮೀನು ಸಾಕಾಣಿಕೆ ಬಗ್ಗೆ ನೋಡ್ಕೊಂಡ್ವಿ. ಅದ್ರ ಜೊತೆಗೆ ನಿಮ್ಮದು ಒಂದಿಷ್ಟು ಪಶುಸಂಗೋಪನೆ ಇತ್ತು, ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರಿ ಒಂದನೇದು. ಎರಡನೇದು ಕೋಳಿ ಸಾಕಾಣಿಕೆ ಮಾಡ್ತಾರೆ, ನಾಟಿ ಕೋಳಿ ಮಾಡ್ತಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೇನಾಗಿ ಅದೆರಡು ವಿಷಯಗಳ ಬಗ್ಗೆ ನಾವು ಫೋಕಸ್ ಮಾಡುವ. ಸರ್ ಮೊದಲಿಗೆ ಕೇಳೋದಾದರೆ, ಈ ಕೋಳಿ ಸಾಕಾಣಿಕೆ ನೀವು ಮುಂಚಿಂದನೂ ಮಾಡ್ತಿದ್ರಾ, ಹೇಗೆ? ಕೋಳಿ ಸಾಕಾಣಿಕೆ ಅಂದರೆ ನಮಗೆ ಮುಖ್ಯವಾದ ಫುಡ್ ಅದು. ಈಗ ಹೊರಗಡೆ ಕೋಳಿ ಮೊಟ್ಟೆ ಸಿಗ್ತದೆ, ಕೋಳಿ ಸಿಗ್ತದೆ. ಅದು 20 ದಿವಸದಲ್ಲಿ, 30 ದಿವಸದಲ್ಲಿ, 40 ದಿವಸದಲ್ಲಿ 30-40 2 kg, 3 kg, 4 kg, 5 kg ವರೆಗೆ ಬರುವಂಥ ಕೋಳಿ ನಾವು ನೋಡಿದ್ವಿ. ಅದೆಲ್ಲ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕಿ ಅದನ್ನು ಡೆವಲಪ್ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನು ತಿಂದರೆ ನಮ್ಮ ಶರೀರದಲ್ಲಿ ಆಗುವ ಬದಲಾವಣೆ ಇತ್ತೀಚೆಗೆ ತುಂಬ ಹೆಣ್ಣುಮಕ್ಕಳು ಉಬ್ಬುತ್ತ ಕಾರಣ ಇದನ್ನೇ, ಈ ಆಂಟಿಬಯೋಟಿಕ್ ಹೆಚ್ಚಿನ ಅಂಶದಲ್ಲಿ ಯಾರು ಕೋಳಿ ಮಾಂಸ ಸೇವನೆ ಮಾಡ್ತಾರೆ ಅದು ಆಟೋಮೆಟಿಕ್ ಇಂಜೆಕ್ಷನ್ ವರ್ಕೌಟ್ ಆಗ್ತದೆ. ಇದರಿಂದ ನಾವು ಈಗ ನಮಗೆ ಜಾಗ ಇದೆ, ವಿಸ್ತಾರ ಇದೆ. ಈ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಈಗ ಈ ಜಾಗದಲ್ಲೆಲ್ಲ ಅವರು ಬಿಟ್ಟರೆ ಹುಲ್ಲನ್ನು ಮೇಯ್ತದೆ. ಹುಲ್ಲನ್ನು ಮೇಯೋದ್ರಿಂದ ಮಾಂಸವು ತುಂಬ ರುಚಿಯಾಗಿರ್ತದೆ. ಎರಡನೇದಾಗಿ ನಮಗೆ ಡೈಲಿಗೆ ಇರುವ ನಮ್ಮ ಮೊಟ್ಟೆ, ಈಗ ಒಂದು 30-40 ಕೋಳಿ ಇದ್ದರೆ ಅದಕ್ಕೆ ಹೆಚ್ಚಿನ ಆಹಾರ ನಾವು ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಹುಳ ಹುಪ್ಪಟ್ಟೆ ಹುಲ್ಲು ಮ್ಯಾಕ್ಸಿಮಮ್ ಹುಲ್ಲನ್ನೇ ತಿಂತದವು. ಆ ಹುಲ್ಲು ತಿಂದು ನ್ಯಾಚುರಲ್ ಆಗಿ ಅವರು ಬದುಕ್ತದೆ. ಆಮೇಲೆ ನಮಗೆ ಇಲ್ಲಿ ಗೊಬ್ಬರ ಆಗ್ತದೆ. ಕೋಳಿ ಗೊಬ್ಬರದಿಂದ 4% ಹೆಚ್ಚಿಗೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ಅದರಿಂದ ನಮಗೆ ಅದೊಂದು ಲಾಭ. ನಮಗೆ ಬೇಕಾಗಿರುವ ಮಾಂಸ ಇದನ್ನು ನಾವು ಉಪಯೋಗಿಸ್ಕೊಬೋದು. ಮೊಟ್ಟೆನು ಟೈಮ್ಗೆ ಈ ಮೊಟ್ಟೆಯಲ್ಲಿ ನಮಗೆ ಕಡಕನಾಥ್ ಕೋಳಿ ಮತ್ತು ನಾಟಿ ಕೋಳಿಯಲ್ಲಿ ವಿಶೇಷವಾದ ಒಂದು ಶಕ್ತಿ ಇದೆ. ಆ ಶಕ್ತಿ ನಾವು ನನ್ನ ಅನುಭವದಲ್ಲಿ ನಾನು ಹೇಳೋದು, ಬೆಳಿಗ್ಗೆ ಒಂದು ಮೊಟ್ಟೆ, ಸಾಯಂಕಾಲ ಒಂದು ನಾವು ತಗೊಳ್ದಾಗ ನಮ್ಮ ಕೆಲಸಕ್ಕೆ ಅದೊಂದು ಪ್ರೇರಣೆ ಸಿಗ್ತದೆ. ನಮಗೆ ಯಾವುದೊಂದು ಕೆಲಸ ಮಾಡಬೇಕಾದ್ರೆ ನಮಗೆ ಮೈಂಡ್ ಫ್ರೀ ಇರಬೇಕು, ನಮ್ಗೆ ಶಕ್ತಿ ಬೇಕು, ನಮ್ಗೆ ಹುರುಪು ಬೇಕು. ನಮ್ಗೆ ಏನಾದರೂ ಒಂದು ಕಾಯಿಲೆ ಸುಸ್ತು ಇದ್ದರೆ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಅದೇ ಈ ಥರ ಒಂದು ಫುಡ್ಡು ತಗೊಳ್ಳೋದ್ರಿಂದ ಅದು ಆಟೋಮೆಟಿಕ್ ಆಗಿ ಎನರ್ಜಿ ಬರ್ತದೆ ನಮಗೆ ಈ ಕೆಲಸ ಮಾಡಬೇಕು ಬೇಡ ಅಂತ ಆಗೋದೇ ಇಲ್ಲ, ಮಾಡುವಂತ ಆಗ್ತದೆ. ಎಷ್ಟು ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ನಾವು ಓಡಾಡಿದ್ರು ನಮಗೇನು ಸುಸ್ತಾಗೋದಿಲ್ಲ. ಅಂದರೆ ಸುಸ್ತಾಗೋದ್ರೆ ಯಾವ ಕೆಲಸ ನಾವು ಮಾಡ್ಬೋದು. ಅದಕ್ಕೇನು ನಮಗೆ ಎನರ್ಜಿ ಬೇಕು. ಅದರಿಂದ ಈ ಥರ ಎಲ್ಲ ಸಣ್ಣ ವಿಷಯದಲ್ಲಿ ನಾವು ನೋಡ್ಕೊಂಡು ಮಾಡ್ತೀವಿ. ಸರ್, ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇರೋದು ವಾಣಿಜ್ಯಿಕವಾಗಿ ಮಾಡ್ತಿದ್ದೆ ಅಥವಾ ನಿಮಗೋಸ್ಕರ ಅಂತ ಮಾಡ್ತಿದ್ದೀವಿ? 80% ನಮಗೋಸ್ಕರನೇ. 80% ನಮಗೋಸ್ಕರನೇ. ಅದು ಯಾರಾದರೂ 8 ಗಂಟೆ ಬಂದರೆ ಕೇಳಿದ್ರೆ ಮತ್ತೆ ಕೊಡೋದು ಅದನ್ನು ಮುಖ್ಯ ಕಾಲ. ಒಂದು ದಿವಸಕ್ಕೆ ಈಗ ನಮ್ಮ ಮಗಲ್ಲಿ ಜಿಮ್ಮು ಮಾಡ್ತಾ ಇದ್ದಾನೆ, ಅವನಿಗೆ ಬೇಕು 6-7 ಮೊಟ್ಟೆ ಒಂದು ದಿವಸಕ್ಕೆ. ಜಿಮ್ಮು ಅದು ಒರಿಜಿನಲ್ ನಾಟಿ ಜಿಮ್ಮಲ್ಲಿ ಬರುವವರೆಲ್ಲ ಕೇಳ್ತಾರೆ, ಅವರಿಗೆ ಕೊಡುವಷ್ಟು ಮೊಟ್ಟೆ ನಮ್ಮ ಹತ್ರ ಇಲ್ಲ. ಆ ರೀತಿಯಾಗಿ. ಸರಿ, ಎಷ್ಟು ಕೋಳಿ ಇದೆ ಸದ್ಯಕ್ಕೆ ನಿಮ್ಮ ಹತ್ರ? ಹೇಗೆ? ನಾನು 150 ಕೋಳಿ ಬಿಟ್ಟಿದ್ದೆ. ಕಳೆದ ವಾರ ಒಂದು 30-40 ಕೋಳಿ ನಾವು ಬೆಂಗಳೂರು ಹೋಗಿದ್ದೆ. ಬರುವಷ್ಟಕ್ಕೆ ಗದ್ದೆಯಲ್ಲಿ ನಾಯಿ ಹಿಡಿದಿತ್ತು ಅಲ್ಲ ಬೇರೆ ಏನದು ಗೊತ್ತೇ ಇಲ್ಲ. ಅದರಿಂದ ಈಗ ನಾವು ಇಲ್ಲದಿರುವಾಗ ಅವರು ಗೂಡೊಳಗೆ ಹಾಕ್ಬಿಡೋದು. ಈಗ ನಾವು ಇಲ್ಲಿ ಇರುವಾಗ ಬಿಡೋದು ಎಲ್ಲ ಬೇಕು ಅಂತ. 1 ಗಂಟೆ 2 ಗಂಟೆ ಕಾಲ ಆಡಿದ್ರೆ ಸಾಕು ಕೋಳಿಗಳಿಗೆ. 1 ಗಂಟೆಗೆಲ್ಲ ಹುಲ್ಲು ಹೊಟ್ಟೆ ತುಂಬಿಸ್ಕೊಳ್ತದೆ. ಮಾಂಸ ವಾಪಸ್ ತಂದು ಬಿಟ್ಟರೆ ಆಯ್ತು. ಕಡಕನಾಥ್ ಪ್ಯೂರ್ ನಾಟಿ, ಎರಡು. ಇನ್ನು ಬಾಗಿ ಗಿರಿರಾಜ ಇದುವರೆಗೆ ಮೊದಲ ಅದನ್ನೇ ಮಾಡ್ತಾ ಇದ್ದಿದ್ದು. ಅದು ಗಿರಿರಾಜ ಅದಾದ್ರೆ ನಮಗೆ 4-5 kg ಮಾಂಸ ಬರ್ತದೆ. ಈ ನಾಟಿ ಕೋಳಿಗಳು
1.5-2 1.5 kg ಬರ್ತವೆ. ತುಂಬ ಟೇಸ್ಟ್ ಇರ್ತವೆ. ಕಡಕ್ನಾಥ್ ಅಷ್ಟೇ, ಅದು ಮಾಂಸ ಒಳ್ಳೆ ಪವರ್ ಆಗಿರ್ತದೆ. ಅದ್ರ ಮೊಟ್ಟೆನೂ ಅಷ್ಟೇ ತುಂಬಾ ಪವರ್ ಆಗಿರ್ತದೆ. ಈ ಕಡಕ್ನಾಥ್ ಕೋಳಿ ಫಸ್ಟ್ ನೀವು ಎಲ್ಲಿಂದ ತಂದಿದ್ದು ಮರಿನಾ ಹೇಗೆ ಅಂತ? ಬೆಂಗಳೂರು ICR ಅಲ್ಲಿ ಕೃಷಿ ಮೇಳ ಹೋಗಿದ್ದೆ, ಅಲ್ಲಿ ಮರಿಗಳು ಇಟ್ಟಿದ್ರು. ಓಕೆ, ಅಲ್ಲಿಂದ ತಂದಿದ್ದು ಕಡಕ್ನಾಥ್ ಕೋಳಿ. ಈಗ ಅವೇ ಮೊಟ್ಟೆ ಮಾಡ್ತದೆ, ಅದನ್ನು ಮರಿ ಮಾಡ್ತದೆ. ಸೊ ನೀವು ಅದೇ ಹುಂಜನೂ ಸಾಕಿದ್ದೀರಾ ಚೆನ್ನಾಗಿ. ಈಗ ಈ ಕೋಳಿಗಳು ಬರ್ತಾ ಒಂದು 3-4 ಕೋಳಿಗೆ ಮೊಟ್ಟೆ ಇಟ್ಟರೆ ಒಂದು 45 ಮರಿ ಬರ್ತದೆ. ಅದು ಆಟೋಮೆಟಿಕ್ ಬೆಳ್ಕೊಂಡು ಹೋಗುತ್ತೆ. ಸರ್, ಎಷ್ಟು ಹುಂಜ ಇಟ್ಟಿದ್ದಾರೆ? ಎಷ್ಟು ಕೋಳಿಗೆ ಎಷ್ಟು ಹುಂಜ ಇಟ್ಟಿದ್ದಾರೆ ಹೇಗೆ ನೀವು? 12 ಕೋಳಿಗೆ ಒಂದು ಹುಂಜ. 12 ಕೋಳಿಗೆ ಒಂದು ಹುಂಜ. ಅದಕ್ಕೆ ನಮ್ಗೆ ಜಾಸ್ತಿ ಹುಂಜ ಇರಿದಾನೆ, ಅಲ್ಲಿ ಮೇಲ್ಗಡೆ ಗೂಡಲ್ಲಿ ಹಾಕಿದ್ದೀನಿ. ಈಗ ಸುಸ್ತು ಮಾಡ್ಬಿಡ್ತದೆ ಕೋಳಿಗಳಿಗೆ, ಅವರು ಸುಸ್ತು ಮಾಡ್ತದೆ ಜಾಸ್ತಿ ಹುಂಜ ಇರ್ತದೆ ಮೇಲ್ಗಡೆ. 12ಕ್ಕೆ ಒಂದು ಹುಂಜ ಮಾತ್ರ ಬೇಕಾಗಿರೋದು, ಒಂದು ಹುಂಜ ಸಾಕು ಅಂದ್ಕೊಂಡು. ಸೊ 2 ಕಡೆ ಯಾಕೆ ನೀವು ಕೋಳಿ ಮನೆ ಮಾಡಿದ್ರೆ? ನೋಡಿ, ಇಲ್ಲೊಂದು ಸ್ವಲ್ಪ ಮಾಡಿದ್ರೆ ಅಲ್ಲೂ ಮಾಡಿದ್ರೆ ಯಾಕೆ? ನಾನು ಕಡಕ್ನಾಥ್ ಬೇರೆ ಇದು ಬೇರೆ ಅಂತ ಅಲ್ಲಿ ಮಾಡಿದ್ದೆ. ಆಮೇಲೆ ಈಗ ಈ ಕೋಳಿಗಳು ಆ ಕಡೆ ಹೋಗೋದಿಲ್ಲ, ಇಲ್ಲಿಂದ ಏನು 50 ಮೀಟರ್ ಡಿಸ್ಟೆನ್ಸ್ ಇಲ್ಲ. ಆ ಕೋಳಿಗಳು ಇಲ್ಲಿ ಬರೋದಿಲ್ಲ. ನೋಡಿ, ನಮ್ಮ ಮನುಷ್ಯರಿಗಿಂತ ಬುದ್ಧಿವಂತ ಅವರು. ಅವರ ಏರಿಯಾದಲ್ಲಿ ಅವರೇ ಇರ್ತಾರೆ. ಏನ್ ಮಾಡಿದ್ರು ಹೆಂಗೆ ಬಿಡಿ, ಆ ಬೌಂಡ್ರಿ ದಾಟಿ ಆ ಕಡೆ ಹೋಗೋದಿಲ್ಲ. 25 ಮೀಟರ್ ಆ ಕಡೆ ಹೋಗೋದೇ ಇಲ್ಲ. ಅದನ್ನ ನನಗೆ ಈ ವರ್ಷನೇ ಇದು ಗೊತ್ತಾಗಿರೋದು. ಇದ್ಯಾಕೆಪ್ಪ ಅಂತ ಇದು ತಗೊಂಡೋಗಿ ಆ ಗೂಡು ಬಿಟ್ರೆ ನೆಟ್ಟಿ ಈ ಕೋಳಿಗಳನ್ನ ಅವು ಗುದ್ದಾಡ್ತದೆ, ಅವು ದೋಡ್ಸದೆ. ಥರ ಸಿಟ್ಟು ಅಲ್ಲ. ಒಟ್ಟು ಇದು ಬರೀ ಕಡಕ್ನಾಥ್ ಒಂದೇ ಇಲ್ಲಲ್ಲ ಸರ್, ಬೇರೆದು ಇದ್ದಂಗೆ ಇದೆ ಇದರಲ್ಲಿ. ನಾಟಿ ಕೋಳಿ ಈಗ 2 ಕೋಳಿ ತಂದು ಇದರೊಳಗೆ ಬಿಟ್ಟಿದ್ದು ಮರಿ ಇತ್ತಲ್ಲ, ಅದಕ್ಕೆ. ಸೊ ಅಂದರೆ 2 ಮಿಕ್ಸ್ ಇದಾವೆ ಈಗ ಅಂತ ಅಂದ್ಕೊಂಡು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಇದು ನೀವು ಕೋಳಿ ಮೊಟ್ಟೆ ಹಾಕತ್ತೆ, ಮೊಟ್ಟೆದು ತಗೊಂಡು ಹೋಗ್ತೀರಿ, ಕೆಲವೊಂದಿಷ್ಟು ಮೊಟ್ಟೆನ ಕಾವಿಗೂ ಇಡ್ತೀರಿ. ಅದಂದ್ರೆ
ಹೇಗೆ ಎಷ್ಟು ಅಂತ ಅಂದ್ಕೊಂಡು ಮೊಟ್ಟೆ 12 ರೂಪಾಯಿಗೆ ಸಿಗ್ತದೆ. 12 ರೂಪಾಯಿ. ಹಾಂ 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 ಒಂದು ಮೊಟ್ಟೆಗೆ 12 ರೂಪಾಯಿ ತಗೊಳ್ತಾರೆ. ಹಾಂ ಹಾಂ ಅದು ನಮಗೆಲ್ಲ ಈಗ ಮೊಟ್ಟೆ ಮಾಡಬೇಕು ಅಂತ ಇಲ್ಲ, ಅದು ಅದಕ್ಕೆ ಫೀಡಿಗೆಲ್ಲ ಬೇಕಾಗ್ತದಲ್ಲ. ಹಾಂ ಹಾಂ ಜಾಸ್ತಿ ಎಕ್ಸಸ್ ಆಗಿ ಹೋಗ್ಕೊಡೋದು ಮೊಟ್ಟೆ. ಈ ಫೀಡು ಕೊಡ್ತೀರಾ ಸರ್? ಯಾಕೆಂದರೆ ಸಾಮಾನ್ಯ ನಮ್ಮ ನಾಟಿ ಕೋಳಿಗೆ ಯಾರು ಫೀಡ್ ಅಷ್ಟು ಕೊಡೋದಲ್ಲ, ಹಾಗೆ ಮಾಡೋದಲ್ಲ ಹೇಗೆ? ನಾಟಿ ಕೋಳಿ ನಾವು ಅಕ್ಕಿದು ತೌಡು ಉಂಟಲ್ಲ ಅದನ್ನೇ ಕೊಡೋದು. ಅದನ್ನೇ ಕೊಡೋದು. ಓಕೆ ಓಕೆ ಓಕೆ. ಹಾಂ ತೌಡನ್ನ ತೌಡು ಬಿಟ್ಟರೆ ಮತ್ತೇನು ಎಕ್ಸ್ಟ್ರಾ ಏನು ನೀವು ಕೊಡಲ್ಲ ಫೀಡ್? ಬೇಕಾಗೋದು ಇಲ್ಲ ಅದು. ಯಾಕಾಗೋದಿಲ್ಲ. ಅದಕ್ಕೆ ತೌಡಿಗೆ ನಾನು ಅದು ವೆಟೇರಿದೆ ಅದು ಕಾಯಿಲೆಗೆಲ್ಲ ಬರ್ದಂಗೆ ಟಾನಿಕ್ಸ್ ಕೊಡ್ತಾರೆ. ಟಾನಿಕ್ ತೌಡಿಗೆ ಮಿಶ್ರ ಮಾಡಿಬಿಟ್ಟು ಹಾಕೋದು ಇದಕ್ಕೆ. ಓಕೆ. ಬೇಸಿಗೆ ಕಾಲದಲ್ಲಿ ಒಂದೊಂದು ಟೈಮ್ ಕಾಯಿಲೆಗಳು ಬರ್ತದೆ. ಹಾಂ 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 ಆವಾಗ ಒಂದು 2-3 ಡ್ರಾಪು ಹಾಂ ಅದು ಬ್ರ್ಯಾಂಡಿ ಹಾಂ ತೌಡಿಗೆ ಮಿಕ್ಸ್ ಮಾಡಿದ್ರೆ ಇಲ್ಲಿ ಕಣ್ಣು ಮುಚ್ಚುವ ಕಾಯಿಲೆ ಬರ್ತದೆ. ಕಣ್ಣು ಮುಚ್ಚೆ ಬರ್ತದೆ. ಅದು ಒಂದು ಅರ್ಧ ಗಂಟೆಲಿ ರೆಡಿ ಆಗ್ತದೆ. ಅರ್ಧ ಗಂಟೆ ರೆಡಿ ಆಗುತ್ತೆ. ಸೊ ನೀವೇ ನೋಡ್ಕೊಂಡಿರೋದು, ನೀವೇ ಮಾಡ್ಕೊಂಡಿರೋದು? ಅದೇನು ಈ ಪ್ಯಾಕೆಟ್ ಬರ್ತದಲ್ಲ, ಹಾಂ 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 ಸ್ವಲ್ಪ ಹಾಕ್ಬಿಟ್ರೆ ಸಾಕು, ಸ್ವಲ್ಪ ಹಾಕಿದ್ರೆ ಸಾಕು, ಆಟೋಮೆಟಿಕ್ ರೆಡಿ ಆಗ್ತದೆ. ರೆಡಿ ಆಗುತ್ತೆ. ಸೊ ಒಂದು ಇದಾಯಿತು. ಇದು ಸೊ ನೀವು ನಿಮಗೋಸ್ಕರ ಅಂತ ಮಾಡ್ಕೊಂಡಿರೋದು. ಈ ಯಾಕೆ ಮಾಡ್ತಾ ಇದೀವಿ ಅಂತಂದರೆ, ಈ ರೀತಿಯೂ ಸಹಿತ ಸಮಗ್ರ ಕೃಷಿಯಲ್ಲಿ ಕೋಳಿ ಸಾಕಣೆ ಒಂದು ಮುಖ್ಯ ಘಟ್ಟವಾಗಿ, ಒಂದು ಲಾಭದಾಯಕ ಉದ್ಯಮವಾಗಿ ಮಾಡ್ಬೋದು. ನೀವು ಅದನ್ನು ಉದ್ಯಮ ಅಂದ್ಕೊಂಡು ಕನ್ಸಿಡರ್ ಮಾಡಿದ್ರು. ಈಗ ಕೃಷಿಯಲ್ಲಿ ಮೈನ್ ಆಗಿ ಹಸು ಸಾಕಾಣಿಕೆ ಮುಖ್ಯವಾಗಿ. ಹಾಂ ಹಾಂ ಹಾರ್ಟಿಕಲ್ಚರ್, ಫೆರಿಕಲ್ಚರ್, ಮತ್ತು ಫಿಶರಿ, ಹೈನುಗಾರಿಕೆ, ಇದೆಲ್ಲ ಇದರ ಒಂದು ಭಾಗ. ಯಾಕೆಂತ ಹೇಳಿದ್ರೆ ಈಗ ನಾವು ನಮ್ಮಿಂದ ಅವುಗಳು, ಈಗ ಎಕ್ಸಾಂಪಲ್ ಹಸ. ಒಂದು ಹಸ ನಾವೇನು ಮಾಡ್ತೀವಿ, ನಾವು ಮನುಷ್ಯರು ಬುದ್ಧಿವಂತರು ಗದ್ದೆ ಮಾಡ್ತೀವಿ, ಅದರಲ್ಲಿ ಬರುವಂಥ ಹುಲ್ಲನ್ನು ಹಸಗೆ ಹಾಕ್ತೀವಿ. ಹಸ ಏನು ಮಾಡ್ತದೆ, ನಮಗೆ ಹಾಲು ಕೊಡ್ತದೆ, ಗೋಮೂತ್ರ ಕೊಡ್ತದೆ, ಸಗಣಿ ಕೊಡ್ತದೆ. ಅದನ್ನು ಮತ್ತೆ ನಾವು ಗದ್ದೆಗೆ ಹಾಕ್ತೀವಿ. ಅದು ಒಂದು ಪ್ರಕ್ರಿಯೆ. ಇವರ ಜೊತೆ ಇಲ್ಲದೆ ಈ ಕೃಷಿ ಇಲ್ಲ. ಪ್ರಾಣಿ ಪಕ್ಷಿಗಳು ಇಲ್ಲದೆ ನಮ್ಮ ಕೃಷಿನೇ ಇಲ್ಲ. ಈ ಗೋಮಾತೆ ಅಂತ ಹೇಳಿದ್ರೆ ಅದರಲ್ಲಿ ಅದರ ಹಾಲು ತೆಕ್ಕೊಳ್ಳಿ, ಅದರ ಬೆಣ್ಣೆ ತೆಕ್ಕೊಳ್ಳಿ, ತುಪ್ಪ ತೆಕ್ಕೊಳ್ಳಿ, ಮೊಸರು ತೆಕ್ಕೊಳ್ಳಿ, ಅದರ ಸಗಣಿ ತೆಕ್ಕೊಳ್ಳಿ, ಎಲ್ಲವೂ ಪವಿತ್ರನೇ. ಹೌದು ಸರ್. ಯಾವುದು ಅದರಿಂದ ಹೈನುಗಾರಿಕೆ ಪಶುಪಾಲನೆ ಮುಖ್ಯವಾಗಿ ಬೇಕಾದದ್ದು. ಅದು ಒಂದು 2 ಹಸ ಇದ್ದರೆ ಒಂದು 10-15 ಎಕರೆಗೆ ಅದರ ಗಂಜಳ, ಗೋಮೂತ್ರ, ಸಗಣಿ ಗೊಬ್ಬರ ಎಲ್ಲದಕ್ಕೂ ಅದನ್ನು ಉಪಯೋಗಿಸ್ಬೋದು. ಪಂಚಗಜ ಕೋಳಿ ವಿಷಯಕ್ಕೆ ಪಂಚಕವ್ಯ. ಈ ಕೋಳಿ ವಿಷಯಕ್ಕೆ ಬಂದರೆ, ನಾಟಿ ಮೊಟ್ಟೆ ನೀವು ಹೊರಗಡೆ ತರಬೇಕಾಗಿತ್ತು, ನೀವು ಎಷ್ಟು ರೂಪಾಯಿ ಬಿಡ್ತಿತ್ತು? ಹೇಗೆ? 12 ರೂಪಾಯಿಗೆ 12 ರೂಪಾಯಿ ಕಡಿಮೆ ಸಿಗೋದೇ ಇಲ್ಲ. ಈಗೆಲ್ಲ 15 ಉಂಟು ಕಾಣ್ತದೆ. 10 ರೂಪಾಯಿ ಮೇಲ್ಪಟ್ಟೆ. 10 ರೂಪಾಯಿ ಮೇಲ್ಪಟ್ಟ ಆಗ್ತಿತ್ತು. ಅದೇ 1 kg ಕೋಳಿ ಮಾಂಸಕ್ಕೆ, 1 kg ನಾಟಿ ಕೋಳಿ ಮಾಂಸಕ್ಕೆ ಅದು 250ರಿಂದ 400 ರೂಪಾಯಿ 400 ರೂಪಾಯಿ ತನಕ ಉಂಟು. ಅಂದ್ರೆ 500 ರೂಪಾಯಿ ಹೋಗ್ತದೆ. ಒರಿಜಿನಲ್ ನಾಟಿ ಕೋಳಿಗೆ ಸಿಗೋದಿಲ್ಲ. ಎಲ್ಲರೂ ಹೇಳ್ತಾರೆ ನಾಟಿ ಕೋಳಿ, ಅದು ಒರಿಜಿನಲ್ ಸಿಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ದುಡ್ಡು ನೀವು ಉಳಿಸ್ತಾ ಇದ್ದೀರಿ, ನೀವೇ ಬೆಳೆಸ್ಕೊಂಡು. ಇದಕ್ಕೆ ಈಗ ನಮ್ಮ ಮನೆ ದಿನನಿತ್ಯ ವಸ್ತುಗಳು ಬೇಕೇ ಬೇಕಲ್ವಾ? ಹೌದು. ಹಾಲು ಬೇಕು, ಸಾರು ಮಾಡಲಿಕ್ಕೆ ಎಣ್ಣೆ ಬೇಕು, ಹಸಿನ ತುಪ್ಪದಲ್ಲೇ ಮಾಡ್ತೀವಿ ನಾವು. ಮಜ್ಜಿಗೆ ಅದನ್ನು ಉಪಯೋಗಿಸ್ತೀವಿ. ಕೋಳಿ ಮಾಂಸ ಬೇಕಾದ್ರೆ ನಾವು ಅದನ್ನು ಮಾಡ್ಕೋಬೋದು. ಮೊಟ್ಟೆ ಇಲ್ಲೇ ಇದೆ. ಹಾಲು, ಇದ್ರ ಮೇಲೆ ಊಟಕ್ಕಿರುವ ಅಕ್ಕಿ ಆಹಾರ ನಾವು ತಯಾರು ಮಾಡ್ಕೊಳ್ತೀವಿ. ನಮಗೆ ಯಾವಾಗ ಬೇಕು ಅಂತೇಳಿ ಮೀನು ಹಿಡ್ಕೊಳ್ತೀವಿ, ಮೀನು ಮಾಡ್ಕೊಳ್ತೀವಿ. ಇದ್ರ ಮೇಲೆ ನಮ್ಗೆ ಇನ್ನೇನು ಖರ್ಚಿರುತ್ತದೆ? ಹೌದು ಸರ್. ಸೊ ಎಲ್ಲ ಈಗ ಒಂದು ವಾರಕ್ಕೆ ನಮಗೆ ಒಂದು ರೈತನಿಗೆ 2-3 ಸಾವಿರ 4 ಸಾವಿರ ಬೇಕೇ ಬೇಕು. ಒಂದು 5-6 ಫ್ಯಾಮಿಲಿ ಇದ್ದರೆ 6,000 ಅಂದರೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ 24-30 ಸಾವಿರ ರೂಪಾಯಿ ಬೇಕು. ಒಂದು ವರ್ಷಕ್ಕೆ ಜಾಸ್ತಿ ಆಯಿತು. 12 ಮೂಲಿ 3 ಲಕ್ಷ ಮಿನಿಮಮ್ ಬೇಕು. 3 ಲಕ್ಷ ನಮಗೆ ಉಳಿತಾಯ ಆಯ್ತಲ್ಲ? ಹೌದು. ನಾನು ಹೇಳೋದು, ಈಗ ನಾವು ಒಂದೇ ಸತಿ ರಾತ್ರಿ ಆದರೆ ಹಗಲಿಗೆ ಜೋಬಿಗೆ ದುಡ್ಡು ಬರಬೇಕು ಅಂತ ಯೋಚನೆ ಮಾಡಬಾರ್ದು. ಲೆಕ್ಕಾಚಾರ ಹಾಕಬೇಕು. ನಮ್ಮ ಖರ್ಚು ವೆಚ್ಚ ಲೆಕ್ಕಾಚಾರ. ಈಗ ಇಲ್ಲಿ ಪೇಟೆಗೆ ಬಜಾರಿಗೆ ಮಾರ್ಕೆಟ್ಗೆ ಹೋಗೋದು ಬರೋದು ಎಲ್ಲ ಖರ್ಚಿದಾನೆ. ಹೌದು ಸರ್. ಎಲ್ಲ ಇಲ್ಲೇ ಇದ್ದರೆ ನಮಗೆ ಟೆನ್ಷನ್ ಇಲ್ಲಲ್ಲ ಸರ್. ಈಗ ಇದು ಕೋಳಿದು ಓಕೆ, ದನದ್ದು ಸಹಿತ ನೀವು ಮುಂಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದ್ರಿ ಅಂತ ಕೇಳಿದ್ವಿ ನಾವು ಹೈನುಗಾರಿಕೆ. ಈಗ ಕಡಿಮೆ ಮಾಡಿದ್ರೆ? ಕಡಿಮೆ ಅಂತ ಹೇಳಿದ್ರೆ ಈ ಅವುಗಳನ್ನ ಸಾಕಲಿಕ್ಕೆ ಸ್ವಲ್ಪ ಕಷ್ಟ ಅಂತೇನಿಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಟೂರ್ ಹೋಗಿದ್ದೆ. ಅಲ್ಲಿ ತುಂಬ ವಿಸ್ತಾರವಾಗಿ ಒಂದೇ ಗೂಡಲ್ಲೇ ಹಾಕಿ ಮಾಡ್ತಾರೆ. ಅವರಿಗೆ ಒಂದು ಹಿಂಸೆ ಮಾಡ್ದಂಗೆ ಅಂತ ನನ್ನ ಭಾವನೆ. ಅದಕ್ಕೆ ನಾನು ಇಲ್ಲಿ ಹುಲ್ಲುಗಳನ್ನೆಲ್ಲ ಇಟ್ಕೊಂಡು ವ್ಯವಸ್ಥೆ ಮಾಡ್ತೀನಿ. ನೀವು ಬಿಟ್ಟು ತುಂಬ ಅದೇ ಎಲ್ಲ ಟೈಮಲ್ಲಿ ನಾವು ಮನೆ ಇರೋದಿಲ್ಲ. ಹಾಗೆ ಇವುಗಳಿಗೆ ಹಿಂಸೆ ಆಗ್ತದೆ, ಅವ್ರಿಗೆ ತೊಂದರೆ ಆಗ್ತದೆ, ನಾವು ಅದಕ್ಕೆ ಪಾಪ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ದು. ಈಗ ಬಲ್ಕ ಈಗ ಕೂಲಿ ಕಾರ್ಯಕ್ರಮರಿಗೆ ಅವರೆಲ್ಲ ಮುಂಚೆ ಜಾಸ್ತಿ ಇತ್ತ ನಿಮ್ಮ ತೋಟದಲ್ಲಿ? 10-15-20 ಇವಾಗ ಕಳೆದ ವರ್ಷದವರೆಗೆ
ಓಕೆ ಓಕೆ. ಈಗ ಒಂದು 5-6 ತಿಂಗಳಿಂದ ಹಾಂ, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ. ಓಕೆ. ಸುಮ್ಮನೆ ಎಲ್ಲ ಅದಕ್ಕೆ ತಲೆ ಕೊಟ್ಟು ನಾವು ನಾವೇ ಮಾಡೋದಲ್ಲ. ಹಾಂ, ಸೊ ನಿಮಗೆ ಇರೋ ಒಂದಿಷ್ಟು ಚಿಂತೆಗಳ ಸಾಕಾಗಿದೆ ಅಂತ. 5 ಗಂಟೆಗೆ ಎದ್ರೂ 8:15 ಈಗ ಕೋಳಿಗೆ ಮೇವು ಹಾಕೋದು, ಮೀನಿಗೆ ಮೇವು ಹಾಕೋದು, ಜೇನಿಗೆ ಮೇವು ಹಾಕೋದು, ಇದೆಲ್ಲ ಹಾಲು ಕರಿಬೇಕಾದ್ರೆ ನಾನೇ ಕರಿಯೋದು. ಅವುಗಳಿಗೆ ಏನೆಲ್ಲ ಫೀಡ್ ಕೊಟ್ಟು ಇಷ್ಟೆಲ್ಲ ಟೈಮ್ ಆಗಿದೆ ಸರ್. ಈಗ ಎರಡೂ ಸೇರಿ ಈಗ ಅಂದರೆ ಕೋಳಿ ಹಸುನ ಮತ್ತೆ ಜಾಸ್ತಿ ಮಾಡಬೇಕು, ವಾಣಿಜ್ಯಕ್ಕೂ ಮಾಡಬೇಕು ಅನ್ನೋ ಐಡಿಯಾ ಇದೆ ಅಥವಾ ನಿಮಗೆ ಅಷ್ಟಕ್ಕೆ? ನಾವು ಬೇರೆ ಬೇರೆ ಕೃಷಿ ಮಾಡ್ಕೊಂಡಿದ್ದೀನಲ್ಲ. ಖರ್ಚಿಲ್ಲದಂಥ ಕೃಷಿ ಮೀನು ಕೃಷಿ. ಯಾವ ಖರ್ಚಿನೇ ಇಲ್ಲ, ಜಾಸ್ತಿ ಆಟೋಮೆಟಿಕ್ ಬರ್ತದೆ. ಈ ಅಡಿಕೆ ಅಷ್ಟೇ, ಇಲ್ಲಿ ಬೆಳೆದಿದೆ ನೋಡಿ, ಅದು ಆಟೋಮೆಟಿಕ್ ಬರ್ತದೆ. ಆಮೇಲೆ ಕಾಫಿ, ಈ ಹಣ್ಣು ಗಿಡಗಳು, ನಮ್ಗೆ ಬೇಕಾದ ಟೈಮಲ್ಲಿ ಹಣ್ಣುಗಳು ಅಷ್ಟೇ. ಹಸು ಮತ್ತು ಕೋಳಿ ನಿಮ್ಮದು ವಾಣಿಜ್ಯಿಕ ಮಟ್ಟದಲ್ಲದೆ ಹೋದ್ರೂ ನಿಮಗೋಸ್ಕರ ನೀವು ಮಾಡ್ಕೊಂಡಿರೋದು. ಸಮಗ್ರ ಕೃಷಿಯಲ್ಲಿ ಇದು ಕೂಡ ಒಂದು ಭಾಗ. ಈಗ ನಾವು ಎಣ್ಣೆ ತಗೊಂಡ್ರೆ ಎಲ್ಲವೂ ಕೆಮಿಕಲ್. ಈಗ ಹಸತ್ತು ತುಪ್ಪ ಉಂಟಲ್ಲ, ಅಷ್ಟು ಪ್ರಾಮುಖ್ಯ. ಇದೊಂದು ಇಷ್ಟ ಹಾಕೋದು, ಇಷ್ಟು ದಪ್ಪ ಹಾಕೊಂಡು ಅದು ಸ್ಮೆಲ್ಲೇ ಸಾಕು. ಅದರ ಈಗ ಹಳೆ ಕಾಲದಲ್ಲಿ ನಮ್ಮ ತಾಯಿಗೂ ಕೈ ರುಚಿ ಅಂತ ಏನಿಲ್ಲ, ಕೈ ರುಚಿ ಅದು ಈ ಗೋಮತೆಯ ಕೃಪೆ, ಅದರಲ್ಲಿ ಬರುವ ಸಗಣಿ ಗೊಬ್ಬರದಿಂದ ಬರುವಂಥ ಫಸಲುಗಳು ಅದಷ್ಟು ಒಂದು ರುಚಿಕರವಾಗಿರ್ತದೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಇದೆರಡಾಯ್ತು. ಈಗ ನೆಕ್ಸ್ಟ್ ಜೇನ್ ಸಾಕಾಣಿಕೆಗೆ ಬಂದ್ರೆ ನೀವು ಜೇನ್ ಪೆಟ್ಟಿಗೆ ಕೂಡ ಸಾಕಷ್ಟು ಇಟ್ಟಿದ್ದೀರಾ ಅಂತ ಕೇಳಲ್ಪಟ್ಟೆ. ಎಷ್ಟು ಇಟ್ಟಿದೆ ಸರ್ ಹೇಗೆ ಜೇನ್ ಸಾಕಾಣಿಕೆ? ನಮ್ಮ ಹತ್ರ ಕಳೆದ ವರ್ಷ 45 ಇಟ್ಟಿದೆ. ಅದೇ ಇಲ್ಲಿ ಏನು ಗೊತ್ತಿಲ್ಲ, ಈಗ ಸ್ವಲ್ಪ
ಒಂದು ಟೈಮಲ್ಲಿ ಈ ಹೊರಗಡೆ ಎಲ್ಲ ಈ ರಾಸಾಯನಿಕ ಸ್ಪ್ರೇ ಎಲ್ಲ ಮಾಡ್ತಾರಲ್ಲ, ಈಗ ಇವು 1-2 ಕಿಲೋಮೀಟರ್ವರೆಗೆ ಆಹಾರವನ್ನು ತರ್ತವೆ. ಅಲ್ಲಿ ಯಾರೋ ಒಬ್ಬ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಆ ಹುಳಗಳು ಸತ್ತು ಹೋಗ್ತದೆ. ಆಮೇಲೆ ನರಿಕಡಂದಿ ಅಂತ ಒಂದು ವಸ್ತು ಇದೆ, ನರಿಕಡಂದಿ ಅಂತ ದೊಡ್ಡ ಕಣಜ, ಅದು ಬಂದು ಇವುಗಳು ಎತ್ಕೊಂಡು ಹೋಗ್ಬಿಡ್ತದೆ. ತುಂಬಾ ಅದ್ರ ಜೊತೆಲೇ ಇರಬೇಕು. ತುಂಬಾ ಅದು 1-2 ಪ್ರಾಬ್ಲಮ್ ಅಲ್ಲದೆ ಬೇಕೆ ತೊಂದರೆ ಇಲ್ಲ. ಈಗ ಎಷ್ಟು ಸದ್ಯಕ್ಕೆ ಎಷ್ಟಿದೆ ಸರ್? ಈಗ ಒಂದು 8-10-20 ಇದೆ. ಒಂದು 20 ಜೇನು ಪೆಟ್ಟಿಗೆ ಅಲ್ಲಲ್ಲಿ ತೋಟದ, ಈಗ ಕಾಫಿ ತೋಟದಲ್ಲಿ ಇಟ್ಟಿದ್ದೀನಿ. ಅದು ಪರಾಗಸ್ಪರ್ಶ ಆಗಲಿಕ್ಕೆ ಇಲ್ಲಿ ಒಂದು 5 ಪೆಟ್ಟಿಗೆ ಇಲ್ಲಿ ಇಟ್ಟಿದ್ದೀನಿ, ಇದ್ರೊಳಗೇನೆ. ಇಲ್ಲಿಂದ 1 ಕಿಲೋಮೀಟರ್ ವರೆಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತೀವಿ. ಸೊ ಅದು ಜೇನ್ ಪೆಟ್ಟಿಗೆ ಇದೆ. ಜೇನ್ ಪೆಟ್ಟಿಗೆಯಲ್ಲಿ ಅಕಸ್ಮಾತ್ ಕಾಲೋನಿ ಚೇಂಜ್ ಮಾಡ್ಬೇಕು, ರಾಣಿ ಜೇನ್ 2 ಬಂತು ಅಂತಂದ್ರೆ ಕಾಲೋನಿ ಚೇಂಜ್ ಮಾಡೋದು, ಪೆಟ್ಟಿಗೆ ಇದು ಮಾಡೋದು, ಅದೆಲ್ಲ ನಿಮಗೆ ಗೊತ್ತಿದೆ? ಟ್ರೈನಿಂಗ್ ತಗೊಂಡಿದ್ದೀನಿ. ಟ್ರೈನಿಂಗ್ ಇದು ಮಾಡ್ತಾ ಇದ್ದೀರಾ. ಸೊ ಅದು ಆಯ್ತು ಸರ್. ಈಗ ಆಮೇಲೆ ಮಳೆಗಾಲದಲ್ಲಿ ಅದನ್ನು ಶಿಫ್ಟ್ ಮಾಡ್ತೀರಾ ಬೇರೆ ಕಡೆ? ಇಲ್ಲ, ಅದಕ್ಕೆ ಚಪ್ಪರ್ದಂಗೆ ಹಾಕ್ಬಿಡ್ತೀರಾ. ಅವಾಗೆ ಮೇಲ್ಗಡೆ ಸ್ವಲ್ಪ ಕವರ್ ಮಾಡಿಕೊಟ್ರೆ ಸಾಕು, ತೊಂದರೆ ಇಲ್ಲ. ಜೇನ್ ಪೆಟ್ಟಿಗೆ ಮೇಲೆ ಸೀಟ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಮಳೆಗಾಲದಲ್ಲಿ ಅವಕ್ಕೆ ಫುಡ್ ಕೊಡ್ಬೇಕು. ನಾವು ಫುಡ್ ಕೊಡ್ಬೇಕು, ಸಕ್ಕರೆ ಜೋನಿ ಮಾಡ್ಬಿಟ್ಟು ಹಾಕೊಡ್ಬೇಕು. ಯಾಕಂದ್ರೆ ಆ ಟೈಮಲ್ಲಿ ಹೂ ಇಲ್ಲದ ಟೈಮಲ್ಲಿ ನಾವು ಅದಕ್ಕೆ ಬೇಕಾದ ಹೂಗಳನ್ನೆಲ್ಲ ನೋಡಿ. ಈಗ ಗ್ಲಿರ್ ಸೀಡ್ ಇಲ್ಲಿ ಹೂ ಆಗಿದೆಯಲ್ಲ, ಬಹಳ ಇಂಪಾರ್ಟೆಂಟ್ ಅವ್ರಿಗೆ. ಕಾಫಿ ಗ್ಲಿರ್ ಸೀಡ್ ಆಲ್ಮೋಸ್ಟ್ ವರ್ಷ ಪೂರ್ತಿ ಹೂ ಸಿಗೋ ತರ ಟ್ರೈ ಮಾಡ್ತೀರಾ. ಇಲ್ಲ ಅಂತಂದ್ರೆ ಜೋನಿ ಬೆಲ್ಲನ ಇಲ್ಲದ್ರೆ ಹೋಗ್ಬಿಡ್ತದೆ, ಅವಾಗ ಹಾರಬೇಕಲ್ಲ, ಹೋಗ್ತವೆ. ಈಗ ಅವ್ರದ್ದು ಮದರ್ ಪೆಟ್ಟಿಗೆ ಒಂದಿದೆ ಕೆಳಗೆ, ಅದರಲ್ಲಿ ಅದು ನಾವು ಮುಟ್ಟೋಂಗಿಲ್ಲ. ಯಾವಾಗ ಹೂ ಇಲ್ಲ ಅದು ಉಪಯೋಗಿಸ್ತಾರೆ. ಓಕೆ ಸರ್. ಇದು ಜೇನು ಪೆಟ್ಟಿಗೆ ಒಂದಾಯ್ತು. ಇದು ಎಷ್ಟು ವರ್ಷ ಆಯ್ತು ನೀವು ಜೇನು ಸಾಕಾಣಿಕೆ ಶುರು? ನಾವು ಜೇನು ಸಾಕಾಣಿಕೆ ಮೊದಲಿಂದಲೇ 1-2 ಪೆಟ್ಟಿಗೆ ಮಾಡ್ತಾ ಇದ್ದೆ. ಈಗ ಒಂದು 4-5 ವರ್ಷದಿಂದ ಈ ಹೊನ್ನಂಪೇಟೆ ಫಾರೆಸ್ಟ್ ಕಾಲೇಜ್ ಎಲ್ಲ ಟೈಅಪ್ ಇರೋದರಿಂದ ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಕೆಂಚರೆಡ್ಡಿ ಸರ್ ಇದ್ದಾರೆ ಅಲ್ಲಿ. ಒಳ್ಳೆ ನಾನು ಎದಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅದಕ್ಕಿಂತ ಮುಂಚೆ ನಿಮ್ದು ಕಾಫಿ ಇತ್ತು, ಜೇನು ಪೆಟ್ಟಿಗೆ ಬಂದ್ಮೇಲೆ ಕಾಫಿ ಇದೆ, ಮುಂದೆ ಮುಖ್ಯ ಬೆಳೆ ಕಾಫಿ ಆಗಿರೋದು ಕೇಳ್ತಿರೋದು. ಇಳುವರಿ ಹೆಚ್ಚಾಗಿದೆಯಾ? ಹೆಚ್ಚಾಗಿದೆ ಇದರಲ್ಲಿ 33% ಇಳುವರಿ ಜಾಸ್ತಿ ಬರ್ತದೆ. 30%. ಈಗ ಕಾಫಿಯಲ್ಲಿ 30-33% ಹೆಚ್ಚಿಗೆ ಇಳುವರಿ ಬರ್ತದೆ. ಹಾಗೆ ನಮ್ಮ ಕಾಡು ಇದು ಏಲಕ್ಕಿ 90% ಜೇನು ಹುಳದ ಇಲ್ಲದ್ರೆ ಅದು ಇಳುವರಿ ಕಡಿಮೆ ಆಗ್ಬಿಡ್ತದೆ. ಕಡಿಮೆ ಆಗ್ತಾ ಇದೆ. 90% ಈ ಜೇನು ಹುಳಗಳಿರ್ತದೆ ಏಲಕ್ಕಿಗೆ. ಓಕೆ ಸರ್. ಈಗ ಆಮೇಲೆ ನಾವು ಕೇಳಿರೋದು ಹೆಂಗೆ ಅಂತಂದ್ರೆ, ಈ ದೊಡ್ಡ ಕಣಜ ಅಂದ್ರಲ್ಲ ನೀವು, ಆ ಕಣಜ ಬರದೇ ಇರೋ ರೀತಿಯಲ್ಲಿ ಒಂದು ಟ್ರ್ಯಾಪ್ ಡೋರ್ ಸಣ್ಣ ಒಂದು ನೆಟ್ಟಿಗಿಟ್ಟೆಲ್ಲ ಮಾಡಬೇಕು. ಅದು ನೀವು ಮಾಡಲಿಲ್ಲ. ಹೇಳೋದಲ್ಲ, ಸಮಗ್ರ ಕೃಷಿ ಪದ್ಧತಿ ಮಾಡ್ತಾ ಇದ್ದೀನಿ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ನನಗೆ ಅಷ್ಟು ಪ್ಯಾಷನ್ಸು ಇಲ್ಲ, ಅಷ್ಟು ಟೈಮೇ ಇಲ್ಲ. ಆದರೂ ಮಾಡ್ತಾ ಇದ್ದೀನಿ. ಸೊ ಅಂದರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆ ಇರ್ಬೋದು, ಕುರಿ ಕೋಳಿ ಸಾಕಾಣಿಕೆ ಇರಬಹುದು. ಕುರಿ ಮಾಡ್ತಾ ಇಲ್ಲ, ಈಗ ಈ ವರ್ಷ ಮಾಡಬೇಕು. ಅದೊಂದು ಪ್ಲಾನ್ ಇದೆ ಅಂತ ಆಯ್ತು. ಅಲ್ಲಿ ಬಿದಿರು ತೋಟ ಮಾಡಿದ್ದೀನಿ, ಪೆನ್ಸ್ ಹಾಕ್ಬಿಟ್ಟು ಅದರೊಳಗೆ ಬಿಡಬೇಕು ಅಂತ ಉದ್ದೇಶ. ಈಗ ಕುರುಬರು ಇದ್ದಾರೆ ಕೆಲಸದವರು, ಅವರಿಗೆ ಒಂದಷ್ಟು ನೀವು ದುಡ್ಡು ಮಾಡ್ಕೊಳ್ಳಿ, ಯಾಕಂದ್ರೆ 1-2 ಅವರಿಗೆ ಕುರಿ ಕೊಟ್ಬಿಡೋದು, ನೀವು ಅದನ್ನು ಬೆಳೆಸ್ಕೊಳ್ಳಿ ನಮ್ಮ ಜೊತೆಲಿ, ಅದು ಬರೋ ಲಾಭ ಎಲ್ಲ ನೀವು ತಕೊಳ್ಳಿ ಅಂತ ಹೇಳಿ ಅದೊಂದು ಪ್ಲಾನ್ ಮಾಡ್ತಾ ಇದ್ದೀರಾ ಒಪ್ಕೊಂಡಿದ್ದಾರೆ. ಈಗ ಇನ್ನೊಂದಿದೆ ಸರ್, ಏನಪ್ಪ ಅಂತಂದ್ರೆ ನಿಮ್ಮದು ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ, ಬಾಳೆ ಇದೆ, ಒಂದಿಷ್ಟು ಹಣ್ಣಿನ ಬೆಳೆಗಳಿದ್ದಾವೆ. ಬೆಳೆಗಳಲ್ಲಿ ಇದಾಯಿತು, ಮೀನಿದೆ, ಹಲಸಿನಕಾಯಿ, ಹಣ್ಣಿನ ಬೆಳೆಗಳು, ಮಾವಿನ ಹಣ್ಣು, ಬಿದಿರಿದೆ ಆಯಿತು. ಆಮೇಲೆ ಮೀನು, ಸಪೋಟ ಇದೆ, ಹಣ್ಣಿನ ಬೆಳೆಗಳು ಒಟ್ಟೆ ಸೇರಿ ಮೀನಿದೆ, ಕೋಳಿ ಇದೆ, ಹಸ ಇದೆ, ಜೇನು ಪೆಟ್ಟಿಗೆ ಇದೆ. ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕೆ 17-20 ಎಕರೆ ನೀವಿದೆ ಅಂತ ಹೇಳಿದೆ ಸರ್. ಈ 17-20 ಎಕರೆ ಇಷ್ಟು ಮೇಂಟೈನ್ ಮಾಡೋಕ್ಕೆ ಎಷ್ಟು ಆಳುಗಳು ಇಟ್ಕೊಂಡಿದ್ದೀರಾ ಅಥವಾ ಎಷ್ಟು ಆಳುಗಳು ಬರ್ತಾರೆ? ನಮ್ಮ ಕಾಫಿ ತೋಟಕ್ಕೆಲ್ಲ ಅದು ಬೇರೆ ಬೇರೆ ಗ್ರೂಪಲ್ಲಿ ಬರ್ತಾರೆ, ಸೀಸನ್ಗೆ ಹೋಗ್ತಾರೆ. ಮನೇಲಿ ಒಂದು 4-5 ಆಳು ಪರ್ಮನೆಂಟ್ ಇಟ್ಕೊಂಡಿದ್ದೀರಾ? ಅವ್ರದ್ದು ಉಳಿದೆಲ್ಲ ಕೆಲಸನೂ ನಿಮ್ಮ ಜೊತೆಗೆ ಬಾಕಿ ಕಾಫಿ ಸೀಸನಲ್ಲಿ ಅವರು ಬರ್ತಾರೆ. ಅಡಿಕೆ ಸೀಸನಲ್ಲಿ ಕೊಡು, ಅದೆಲ್ಲ ತೊಂದರೆ ಇಲ್ಲ. ಈಗ ಜೇನು ಸಾಕಾಣಿಕೆ ಒಂದು ಸೇಮ್ ಅದೇ ಪ್ರಶ್ನೆ ಸರ್. ನಾನು ಹೆಂಗೆ ನಿಮಗೆ ಕೋಳಿ ಮತ್ತೆ ಹಸು ಕೇಳಿದ್ನ ಅದೇ ರೀತಿ ಜೇನನ್ನು ಸ್ವಲ್ಪ ದೊಡ್ಡದಾಗಿ ವಾಣಿಜ್ಯಕವಾಗಿ ಮಾಡೋ ಪ್ಲಾನ್ ಮಾಡ್ಬೋದು. ಅದ್ರಲ್ಲಿ ಖರ್ಚಿನೇ ಇಲ್ಲ. ಅದು ಕೂಡ ಖರ್ಚಿಲ್ಲದಂತ ವ್ಯವಸಾಯ ಜೇನು ಮೀನು. ಅದು ಖರ್ಚಿನೇ ಇಲ್ಲ ಎರಡಕ್ಕೂ. ಆದ್ರೆ ನಾವು ಅದಕ್ಕೆ ಅಂತ ಒಂದು ಗಮನ ಕೊಟ್ಟು ಮಾಡ್ಬೇಕು. ಅದು ಇಷ್ಟು ಈಗ 3-4 ಆಳಿದಾರಲ್ವಾ, ಈಗ ಒಂದು ಆಳನ್ನ ಅದಕ್ಕೆ ನೇಮಿಸಬಹುದು. ಇವ್ರು ಪರ್ಮನೆಂಟ್ ಇರೋದಿಲ್ಲ. ಅದೇ ಯಾರೊಂದು ಈಗ ನೀವೊಂದು 5 ರೂಪಾಯಿ ಜಾಸ್ತಿ ಕೊಟ್ಟರೆ ಅಲ್ಲಿ ಓಡ್ಬಿಡ್ತಾರೆ, ಇನ್ನೊಬ್ಬ 10 ರೂಪಾಯಿ ಕೊಟ್ಟರೆ ಅಲ್ಲಿ ಹಾರ್ತಾರೆ. ಏನು ಇದೇ ಪರಿಸ್ಥಿತಿ. ಅದಕ್ಕೆ ಸ್ವಲ್ಪ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಜೇನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಸರ್. ನಮ್ದು ಈ ಕಂತು ಅಥವಾ ಈ ಕಾರ್ಯಕ್ರಮ ಏನಿತ್ತಪ್ಪ ಅಂತಂದ್ರೆ, ನೀವು ಒಟ್ಟಾರೆ ಅಂದ್ರೆ ಈಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪ್ರಾಣಿ ಸಾಕಾಣಿಕೆ, ಅದರಲ್ಲಿ ಕೋಳಿ ಇರ್ಬೋದು, ದನ ಇರ್ಬೋದು, ಜೇನು ಇರ್ಬೋದು, ಯಾವ ರೀತಿ ಸಾಕ್ತಾ ಇದ್ದೀರಾ
ಅದರಿಂದ ನಿಮಗೆ ಲಾಭ ಏನು? ನಿಮ್ಮ ಆರೋಗ್ಯ, ನಿಮ್ಮ ರೈತನಿಗೆ ಒಂದು ಆರೋಗ್ಯ. ಜೇನು ಉಂಟಲ್ಲ, ಹಾಂ, ಜೇನು ಸುಲಭವಾಗಿ ಜೀರ್ಣ ಆಗುವ ಒಂದು ವಸ್ತು ಅಂದರೆ ಜೇನು. ಜೇನು, ಹಾಂ ಹಾಂ, ಅದು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಜೀರ್ಣ ಆಗ್ತದೆ. ಜೀರ್ಣ, ಸುಲಭದ ಜೀರ್ಣ, ಒಳ್ಳೆ ಆಹಾರ. ಒಳ್ಳೆ ಆಹಾರ. ಸರ್, ಇದು ಜೇನು ನೀವು ಹೊರಗಡೆ ಮಾರೋದುಂಟ ಮತ್ತೆ? ಮಾರುವಷ್ಟು ಇವು ಪಬ್ಲಿಸಿಟಿ ಮಾಡೋದಿಲ್ಲ. ಹಾಂ ಹಾಂ ಹಾಂ, ಯಾಕಂದ್ರೆ ತಗೊಳ್ತಾರೆ. ಹಾಂ, 800ರಿಂದ 1000 ರೂಪಾಯಿ. ಬೇಕಾದರೆ ಜೇನು ಬೇಕಾದವರಿಗೆ ಬನ್ನಿ ಸ್ಪಾಟಲ್ಲೇ ಕುಯ್ದು ಕೊಟ್ಬಿಡೋದು. ಅಲ್ಲೇ ಕೊಡೋದು. ಅದಕ್ಕೆ ಈಗ 800 ಇದ್ರೆ 1000 ರೂಪಾಯಿ ಕೊಡ್ತಾರೆ ಹಾಂ ಹಾಂ ಹಾಂ, ಸ್ಪಾಟಲ್ಲೇ. ಓಕೆ ಓಕೆ, ಅಷ್ಟೇ ಅಷ್ಟೇ. ಅದು ಹೆಚ್ಚಿಗೆ ಅದರ ಬಲ್ಕಾಗಿ ಈಗ ಹೋಗಿಲ್ಲ, ಹೋಗೋದಕ್ಕೂ ಆಗ್ತದೆ, ನೋಡಬೇಕು ಮುಂದಕ್ಕೆ. ಒಟ್ಟೆ ಆದರೆ ಜೇನು ನೀವು ಅದೇ ಹೇಳಿದ್ರೆ ಜೇನು ಲಾಭ ಆದಾಯ ಇದೆ, ಆದಾಯ ಅಂತೂ ಇದೆ, ಕಡಿಮೆಯಾಗಿ ಇದಂತೂ ಮಾಡಬಹುದಿದೆ. ಸೊ ಇವತ್ತಿನ ಕಾರ್ಯಕ್ರಮ ಅದೇ ಆಗಿತ್ತು ಸರ್ ನಮ್ಮದು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೋಳಿ ಸಾಕಣೆ ಇರ್ಬೋದು, ಹಸು ಸಾಕಣೆ, ಜೇನು ಸಾಕಣೆ ಯಾವ ರೀತಿ ಮಾಡಬಹುದು, ಏನೆಲ್ಲ ಲಾಭ ಇದೆ, ಅದರಲ್ಲಿ ಇರೋ ತಾಪತ್ರಯಗಳೇನು. ನೀವು ಡೈರೆಕ್ಟಾಗಿ ಹೇಳಿದ್ರಿ, ನೀವು ಸುಮ್ಮನೆ ನಮಗೆ ಹೇಳಿಲ್ಲ ಸರ್ ನಮ್ದು ಎಷ್ಟಿದೆ ನೀವು ಹೇಳಿದ್ರಿ ನಾನು ಕೋಳಿ ಇಷ್ಟೇ ಸಾಕು, ದನ ಇಷ್ಟೇ ಸಾಕು, ದನ ನಾ ಇಲ್ಲದೆ ತೊಂದರೆ ಆಗತ್ತೆ, ದನ ಕಟ್ಕೊಂಡ್ರೆ ನಾ ಕೋಳಿ ಇತ್ತು, ಯಾಕೆ ಸುಮ್ಮನೆ ಬೇಡ. ಹಾಂ, ದನ ಕಟ್ಕೊಂಡ್ರೆ ನಾನು ಪ್ರತಿ ದಿವಸ ಇರಬೇಕಾಗತ್ತೆ, ಅದಾಗಲ್ಲ, ದನ ಕಡಿಮೆ. ಕೋಳಿ ನಮಗೆ ಇಷ್ಟೇ ಸಾಕು, ವಾಣಿಜ್ಯವಾಗಿ ಮಾಡಬಹುದು, ಬಟ್ ಬೇಡ ಅಂದ್ಕೊಂಡು. ಜೇನಂತ ಹೇಳ್ಬಿಟ್ರಿ, ನಮ್ಮ ಭಾಳ ಸುಲಭ ಮಾಡೋದು, ಆದರೆ ಬಹಳಷ್ಟು ಕಷ್ಟ, ಭಾಳಷ್ಟು ಹೊತ್ತು ಮಾಡಬೇಕು ಅಂದ್ಕೊಂಡು. ಸೊ ಇಷ್ಟೋ ತನಕ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು 3 ಭಾಗವಾಗಿ ವಿಂಗಡಣೆ ಮಾಡಿ, ಅದರಲ್ಲಿ ಮೊದಲನೇ ಭಾಗದಲ್ಲಿ ನಾವು ಸರ್ ಹತ್ರ ನಾವು ಇವರದ್ದು ಕೋಳಿ ಯಾವ ರೀತಿ ಸಾಕಣೆ ಮಾಡ್ತಿದ್ರೆ, ಯಾವ್ಯಾವ ಕೋಳಿ ಅಂದರೆ ನಾಟಿ ಕೋಳಿಗಳಲ್ಲಿ ಯಾವ ಥರದ್ದು, ಅದಕ್ಕೆ ಎಷ್ಟು ಮೊಟ್ಟೆ ಕೊಡುತ್ತೆ, ಇವರೇ ಮರಿ ಮಾಡ್ಕೊತಾ ಇದ್ದಾರೋ, ಎಲ್ಲಿಂದ ಮರಿ ತರ್ತಾ ಇದ್ದಾರೆ, ಹೊರಗಡೆ ಮೊಟ್ಟೆಗೆ ಎಷ್ಟು ಬೆಲೆ ಇದೆ, ಮಾಂಸಕ್ಕೆ ಎಷ್ಟು ಬೆಲೆ ಇದೆ, ಅವರು ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಎರಡನೇ ಭಾಗದಲ್ಲಿ ಪಶುಸಂಗೋಪನೆ ಅವರು ಮುಂಚೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ರಂತೆ, ಸೊ ಅವರ ಆ ಅನುಭವದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಕೊನೆಯ ಭಾಗದಲ್ಲಿ ಜೇನು ಸಾಕಾಣಿಕೆ ಬಗ್ಗೆ, ಇತ್ತೀಚೆಗೆ ಕೊಡಗಲ್ಲಿ ಬಂದ್ರಂತೂ ಅದು ಮುಖ್ಯವಾಗಿ ಕಾಫಿ ಬೆಳೆಗಾರರಂತೂ ಕಾಫಿ ಹೂ ಬಿಡೋ ಸಮಯದಲ್ಲಂತೂ ಪೆಟ್ಟಿಗೆಯನ್ನು ತಂದು ಇಟ್ಟೇ ಇಡ್ತಾರೆ. ಆದರೆ ಇವರು ಅಷ್ಟೇ ಅಲ್ಲದೆ ವರ್ಷ ಪೂರ್ತಿ ಇದನ್ನು ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಒಟ್ಟಾರೆ ಈ 3 ಕಂತುಗಳಲ್ಲಿ ನಮಗೆ ಸಮಗ್ರ ಕೃಷಿಯಲ್ಲಿ ಪ್ರಾಣಿ ಸಾಕಾಣಿಕೆ ಒಂದು ಸಣ್ಣ ತುಣುಕಿನ ಬಗ್ಗೆ ಒಂದಿಷ್ಟು ಅವರ ಅನುಭವವನ್ನು ಹಂಚಿಕೊಂಡಂತಹ ಗಣೇಶ್ ತಿಮ್ಮಯ್ಯ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.